ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ವಾ? ಸೊ ಹಾಗಾದರೆ 11ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿದಿದ್ರೆ ನಿಮಗೆ ಎರಡು ಸೇರಿಸಿ 4,000 ಈ ಒಂದು 20 ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ. ನಿಮಗೆ ಏನಾದರೂ 11ನೇ ಕಂತಿನ ಹಣ ಬಂದಿದ್ರೆ 12ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ಆ ಒಂದು 20 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಆ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ರೈತರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ರೈತರು ಎಲ್ಲರೂ ಕೂಡ ನೋಡಲೇಬೇಕು. ಗೃಹಲಕ್ಷ್ಮಿ ಒಂದು ಸೈಡ್ ಬಿಟ್ಬಿಡಿ, ಆದರೆ ನೀವು ನೋಡಲೇಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಅದು ಏನು ಅನ್ನುವಂಥದ್ದನ್ನ ಮಾಹಿತಿಯನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದನ್ನು ನೀವು ಒಂದ್ಸಾರಿ ಕೇಳಿಬಿಟ್ರೆ ಹೌದಪ್ಪ ಇದು ನಿಜ ಅಲ್ವಾ, ಸೊ ಕರೆಕ್ಟ್ ಆಗಿರುವಂತಹ ಮಾಹಿತಿ, ಇದನ್ನು ನಾವು ಕೇಳಲೇಬೇಕಾಗಿತ್ತು, ಕೇಳಿದೀವಿ ಅಂತ ನಮಗೆ ಫೀಲ್ ಆಗುತ್ತೆ 100%. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ 2,000 ರೂಪಾಯಿ ಮಾತ್ರ ರಿಸೀವ್ ಮಾಡ್ಕೊಂಡಿದ್ದಾರೆ, ಅಂದರೆ ಪಡ್ಕೊಂಡಿದ್ದಾರೆ. ಇನ್ನುಳಿದಂತಹ ಫಲಾನುಭವಿಗಳು ಒಂದು 5ರಿಂದ 10% ವರೆಗಿರುವಂತಹ ಫಲಾನುಭವಿಗಳಿಗೆ 4,000 ಹಣ ಜಮಾ ಆಗಿದೆ. ಓಕೆನಾ? ಸೊ ಅವರಿಗೆ ಈ ಒಂದು 11 ಮತ್ತು 12ನೇ ಕಂತಿನ ಹಣ ಮುಕ್ತಾಯಗೊಳ್ಳುವವರೆಗೂ ಕೂಡ ಹಣ ಬರಲ್ಲ, ಅಂದರೆ ಡೈರೆಕ್ಟಾಗಿ ಇನ್ನು 13ನೇ ಕಂತಿನ ಹಣನೇ ಬರೋದು. ಇನ್ನುಳಿದಂತಹ ಫಲಾನುಭವಿಗಳಿಗೆ ಒಂದು ಕಂತು ಕೂಡ ಬಂದಿಲ್ಲ, ಅಂದರೆ 11ನೇ ಕಂತು ಬಂದಿಲ್ಲ, 12ನೇ ಕಂತು ಬಂದಿಲ್ಲ. ಸೊ ಈಗ ಎರಡೂ ಸೇರಿಸಿ ಕೂಡ ಜಮಾ ಆಗ್ಬೋದು. ಮತ್ತೆ ಇಲ್ಲಿ 11ನೇ ಕಂತು ಅಷ್ಟೇ ಜಮಾ ಆದವರಿಗೆ 12ನೇ ಕಂತಿನ ಹಣ 2,000 ರೂಪಾಯಿ ಕೂಡ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ. ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಒಂದ್ಸಾರಿ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ರೆ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಈಗ ನೋಡಿ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಟ್ರೆಜರಿಗೆ ಪುಷ್ ಮಾಡಿದ್ದಾರೆ. ಈ ಒಂದು 12ನೇ ಕಂತಿನ ಹಣ ಏನಿದೆಯಲ್ಲ, ಟ್ರೆಜರಿದಿಂದ ಇನ್ನೇನು ಬ್ಯಾಂಕ್ದವರು ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಈಗ ಸರ್ವರ್ ಒಂದು ಸಂಸ್ಥೆ ಇರುತ್ತೆ, ಟ್ರೆಜರಿನಲ್ಲಿರುವಂತಹ ಅಮೌಂಟನ್ನು ಬ್ಯಾಂಕ್ನವರು ಅಪ್ಡೇಟ್ ಮಾಡಿಕೊಂಡು ಸೊ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸಗಳು ಆಯಾ ನಿಮಗೆ ಸಂಬಂಧಪಟ್ಟಂತಹ ಬ್ಯಾಂಕು ಮಾಡುತ್ತೆ. ಸೊ ಈಗ ಒಂದು ಬ್ಯಾಂಕ್ನಿಂದ ಎಲ್ಲ ಬ್ಯಾಂಕ್ಗಳಿಗೆ ಎಷ್ಟೆಷ್ಟು ಹಣ ಹೋಗುತ್ತೆ. ಅಲ್ಲಿ ಹಣ ಹೋದ ತಕ್ಷಣ ನಿಮ್ಮ ಖಾತೆಗೆ ಯಾವಾಗ ಬೇಕಾದರೂ ಕೂಡ ಜಮಾ ಆಗ್ಬೋದು. ನಿಮ್ಮ ಒಂದು ಬ್ಯಾಂಕ್ಗಳಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗುವಂತಹ ಒಂದು ಕೆಲಸ ಬ್ಯಾಂಕ್ಗಳು ಮಾಡ್ತವೆ. ಸೊ ಇದಿಷ್ಟು ಆದಮೇಲೆ ಮೊದಲು ಈ ಒಂದು ರೈತರಿಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಮಧ್ಯದಲ್ಲಿ ಆ ಒಂದು 20 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ ಯಾವಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಈಗ ರೈತರಿಗೆ ಸಂಬಂಧಪಟ್ಟಂತೆ ಯಾವುದಪ್ಪ ಈ ಒಂದು ಯೋಜನೆ ಬಂದಿರುವಂಥದ್ದು? ಯೋಜನೆ ಅಲ್ಲ, ಇದು ಒಂದು ನಿಮಗೆ ರೂಲ್ಸ್ ಬಂದಿರುವಂಥದ್ದು. ಕಡ್ಡಾಯವಾಗಿ ಈ ಒಂದು ರೂಲ್ಸನ್ನು ಪಾಲಿಸಲೇಬೇಕು. ಸೊ ಪಾಲಿಸಲಿಲ್ಲ ಅಂದರೆ ಅದು ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್ ಇರುವಂಥದ್ದು. ಸೊ ಅದು ಏನು ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ರೈತರ ಗಮನಕ್ಕೆ ಪಹಣಿ ಆಧಾರ್ ಜೋಡಣೆ ಕಡ್ಡಾಯ ಮಾಡಲು ಕೆಲವೇ ದಿನಗಳು ಬಾಕಿ ಇದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ನೀವೇನು ಸ್ಕಿಪ್ಪು ಕೂಡ ಮಾಡ್ಬೋದು, ಅಥವಾ ನೀವು ಇದೇನಪ್ಪ ಈಗಾಗಲೇ ಒಂದು ಸಾರಿ ಹೇಳಿದ್ದಾರೆ ಅಥವಾ ಇದು ಗೊತ್ತಿದೆ ನಮಗೆ ಅಂತ ಒಂದು ಮಾಹಿತಿ ನೀವು ಅನ್ಕೋಬಹುದು. ವೀಕ್ಷಕರೇ, ಬಹಳಷ್ಟು ರೈತರು ಇನ್ನೂ ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ. ಇಲ್ಲಿ ಏನು ನಿಜ ಇದೆ ನೋಡಿ. ಸೊ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ರೈತರು ಇನ್ನೂ ಕೂಡ ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಲ್ಲ. ಅಂದರೆ ಈಗ ಲಿಂಕ್ ಮಾಡಿಸ್ಬೇಕಾಗತ್ತೆ, ಅದಕ್ಕೆ ಬಹಳಷ್ಟು ದಿನ ಟೈಮ್ ಇಲ್ಲ. ಆಧಾರ್ ಕಾರ್ಡ್ ಲಿಂಕ್ ಟು RTC ಒಂದು ಇದೇ ಒಂದು ಆಗಸ್ಟ್ನ ಎಂಡ್ವರೆಗೂ ಕೂಡ ಟೈಮ್ ಇದೆ ಅಂತೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ನಿಲ್ಲಿಸಲಾಗುತ್ತೆ ಅಂತ ಒಂದು ಮಾಹಿತಿ ಹೊರಡಿಸಿದ್ದಾರೆ. ಇಲ್ಲಿ ನೋಡಿ, ಸಣ್ಣ ಮತ್ತು ದೊಡ್ಡ ರೈತರು ಮಾಹಿತಿ ದಾಖಲೆಗಳೊಂದಿಗೆ ಈಗಾಗಲೇ ದಾಖಲಾತಿಗಳು ಇರ್ತಾವಲ್ಲ, ಅದ್ರ ಜೊತೆಗೇನೆ ನಿಮ್ಮ ಭೂ ಸಂಬಂಧಿತ ವಂಚನೆಯನ್ನು ತಡೆಗಟ್ಟಲು ಸರ್ಕಾರದ ಜನರಿಗೆ ಒಂದು ಅನುಕೂಲ ಮಾಡಿಕೊಳ್ಳಲು ಈ ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಅಂತೆ. ಅಂದರೆ ನಿಮ್ಮ ಒಂದು ಏನು ಭೂಮಿ, ಹೊಲ, ಗದ್ದೆಗಳು, ಪ್ಲಾಟ್ಗಳು ಇರ್ತಾವಲ್ಲ, ಸೊ ಎಲ್ಲನೂ ಕೂಡ ನಿಮ್ಮ ಹೆಸರಲ್ಲೇನೇ ಇರಬೇಕು. ಪಹಣಿ ಆಧಾರ್ ಲಿಂಕ್ ಮಾಡಿಸಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಲಿಂಕ್ ಇರ್ತವೆ. ಸೊ ನಿಮ್ಮ ಹೆಸರಲ್ಲೇನೇ ಉಳಿಬೇಕಪ್ಪ ಅಂದರೆ, ಇನ್ನೊಬ್ಬರು ಲಪಟಾಯಿಸ್ಕೊಂಡು ಹೋಗಬಾರ್ದು, ಅಂದರೆ ವಂಚನೆ ಮಾಡಬಾರ್ದಂದ್ರೆ ನೀವು ಈ ಒಂದು ಪಹಣಿ ಟು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅಗತ್ಯವಾಗಿದೆ ಅಂತ ಒಂದು ಕೃಷ್ಣ ಬೈರೇಗೌಡರು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಜಮೀನಿನ ಮಾಲೀಕರು ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಪಹಣಿಯನ್ನು ಕೂಡ ಲಿಂಕ್ ಮಾಡಿಸಬೇಕಾಗಿದೆ. ಸರ್ಕಾರದ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲು ಇದೇ ಒಂದು ಆಗಸ್ಟ್ ಎಂಡ್ ಒಂದು 30ರವರೆಗೂ ಕೂಡ ಗಡುವು ನೀಡಿದೆ ಅಂತ ಒಂದು ಸ್ಪಷ್ಟನೆ ಇಲ್ಲಿ ಸರ್ಕಾರದಿಂದ ಬಂದಿರುವಂಥದ್ದು. ಯಾರದೋ ಜಮೀನನ್ನು
ಜಮೀನಿನ ಮೇಲೆ ಯಾರದೋ ಅಧಿಕಾರ ಚಲಾಯಿಸುವುದು ಆ ಒಂದು ಈಗಾಗಲೇ ನಡೆದಿದ್ದಾವಂತೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಆಗಿದ್ದಾವೆ, ಲಪಟಾಯಿಸಿದ್ದಾರೆ. ಈಗ ನೋಡಿ, ಈಗ ನಿಮ್ಮ ಹೆಸರಲ್ಲೇ ಜಮೀನಿದೆ, ನಿಮಗೆ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲ್ಲ, ನಿಮ್ಮದೇ ಇರುತ್ತೆ, ನೀವೇ ಉಳಿಮೆ ಮಾಡ್ತಿರ್ತಾರೆ. ಆದರೆ ಇನ್ನೊಬ್ಬರು ಅದನ್ನು ಬಂದು ಲಪಟಾಯಿಸ್ಕೊಳ್ಳೋದು, ಸೊ ಅಲ್ಲಿ ಅವರ ಪಹಣಿಯನ್ನು ಲಿಂಕ್ ಮಾಡಿಸ್ಕೊಳ್ಳೋದು. ಈಗ ಈ ಒಂದು PM ಕಿಸಾನ್ ಆಗಿರಲಿ, ಬರ ಪರಿಹಾರ ಆಗಿರಲಿ, ಬೆಳೆ ಪರಿಹಾರ ಆಗಿರಲಿ, ಈ ರೀತಿಯಾಗಿ ಸಾಕಷ್ಟು ಸಬ್ಸಿಡಿ ಮುಖಾಂತರ ನಮಗೆ ಸಾಲಗಳು ಸಿಗ್ತಾ ಇರ್ತವೆ. ಸೊ ಇಂತಹ ಹಣಗಳನ್ನು ವ್ಯವಹಾರಗಳನ್ನು ಅವರ ಅಕೌಂಟ್ಗೆ ಹೋಗುವ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಭೂಮಿನೇ ಕೊನೆಯದಾಗಿ ಅವ್ರ ಹೆಸರಲ್ಲೇ ಆಗುವಂತೆ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ನಿಮ್ಮ ಒಂದು ಹೊಲ ಗದ್ದೆಯನ್ನು ಲಪಟಾಯಿಸ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಆಗಬಾರ್ದಂದ್ರೆ ನೀವು ಆಧಾರ್ ಕಾರ್ಡ್ಗೆ ಮತ್ತು ಪಹಣಿಗೆ ಲಿಂಕ್ ಮಾಡಿಸ್ಬೇಕು. ದಾಖಲೆ ನೀವು ಲಿಂಕ್ ಒಂದಕ್ಕೊಂದು ಮಾಡಿಸಿರ್ತಿರಲ್ಲ, ಅದೇ ರೀತಿಯಾಗಿ ಒಂದು ಪಹಣಿ ಕೂಡ ಲಿಂಕ್ ಮಾಡಿಸೋದು ಅತಿ ಅವಶ್ಯಕತೆವಾಗಿದೆ ಅಂತ ಒಂದು ಸ್ಪಷ್ಟನೆ ಇಲ್ಲಿ ರಾಜ್ಯ ಸರ್ಕಾರ ಹೊಂದಿಸುವಂಥದ್ದು. ಸೊ ಅದನ್ನು ಎಲ್ಲಿ ಹೋಗಿ ಲಿಂಕ್ ಮಾಡಬೇಕು, ಹೇಗೆ ಲಿಂಕ್ ಮಾಡ್ಕೊಳ್ಳೋನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಲಪಟಾಯಿಸುವಂತಹ ಒಂದು ಕೆಲಸಗಳು ಆಗಿದ್ದಾವೆ. ಈ ಸುಮಾರು ಇಲ್ಲಿ ನೋಡ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು, ಚಿತ್ರದುರ್ಗದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ದಾವಣಗೆರೆಯಲ್ಲಿ, ಬೆಂಗಳೂರು ನಗರದಲ್ಲಿ ಕೂಡ ಈ ರೀತಿ ಆಗಿದ್ದಾವೆ. ಸೊ ಆಗಿರುವಂತಹ ಕಾರಣಕ್ಕಾಗಿಯೇ ಈ ಒಂದು ರೂಲ್ಸನ್ನು ತಂದಿರುವಂಥದ್ದು ಕೃಷ್ಣ ಬೈರೇಗೌಡ ಅವರು. ಸೊ ಅದಕ್ಕೋಸ್ಕರ ಆಧಾರ್ ಟು RTCಯನ್ನು ಲಿಂಕ್ ಮಾಡಿಸಿ, ಪಹಣಿಯನ್ನು ಲಿಂಕ್ ಮಾಡಿಸಿ. ಇದೇ ನಿಮ್ಮ ಒಂದು ಏನು ಏರಿಯಾದಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತಲ್ಲ, ಸೊ ಒಂದು ನಿಮ್ಮ ತಾಲೂಕಿನಲ್ಲಿ ಅಲ್ಲಿ ಹೋಗಿ ನೀವು ಏನು ಮಾಡಬೇಕು, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಬೇಕಾಗತ್ತೆ. ಸೊ ಅಲ್ಲಿ ಆಧಾರ್ ಕಾರ್ಡನ್ನು ಮತ್ತು ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳಿ, ಒಂದು ಪಹಣಿಯನ್ನು ತೊಗೊಳ್ಳಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ತೆಗೆದುಕೊಂಡು ಹೋದರೆ ಸೊ ನಿಮಗೆ ಲಿಂಕ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಎಲ್ಲನೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿಬಿಡ್ತವೆ. ಅಥವಾ CSC ಸೆಂಟರ್ಗಳಿಗೆ, ಗ್ರಾಮ ಒನ್, ಕರ್ನಾಟಕ ಒನ್ಗಳಿಗೆ ಹೋಗಿ ನೀವು ಲಿಂಕನ್ನು ಮಾಡಿಸ್ಕೋಬೋದಾಗಿರುತ್ತೆ ವೀಕ್ಷಕರೇ. ಸೊ ನೀವು ನಿಜ ಅನ್ಕೋತೀರಾ, ಸುಳ್ಳು ಅನ್ಕೋತೀರಾ, ನಿಮಗೆ ಬಿಟ್ಟಿದ್ದು. ಆದರೆ ಬಹಳಷ್ಟು ಕಡೆ ಈ ರೀತಿಯಾಗಿ ನಡೆದಿದ್ದಾವೆ. ಬಹಳಷ್ಟು ಜನರ ಒಂದು ಹೊಲ ಗದ್ದೆಯನ್ನು ಲಪಟಾಯಿಸ್ಕೊಂಡಿದ್ದಾರೆ. ಕೋರ್ಟು ಕಚೇರಿ ಅಂತ ಅಲಿಯೋದು ನಿಮಗೆ ಬೇಕಾಗಿದ್ದರೆ ಲಿಂಕ್ ಮಾಡಿಸ್ಕೋಬೇಡಿ. ಸೊ ಏನಾದರೂ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಪ್ಪ, ನಮ್ಮ ಹೊಲ ನಮಗೆ ಉಳಿಬೇಕು, ಸೊ ನಾವು ಎಚ್ಚರಿಕೆಯಿಂದಿರೋಣ, ನಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳೋಣ ಅಂತ ಅನ್ನೋದಾದರೆ ಆಧಾರ್ ಟು RTCಯನ್ನು ಒಂದು ಪಹಣಿಯನ್ನು ಲಿಂಕ್ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ. ಸೊ ಟೈಮ್ ಕಡಿಮೆ ಇದೆ, ಮುಂದೆ ಹಣ ಕೊಟ್ಟಾದರೂ ಲಿಂಕ್ ಮಾಡಿಸ್ಕೋಬಹುದು, ಅಥವಾ ಲಿಂಕ್ ಮಾಡಿಸ್ಲಿಕ್ಕೆ ಅವಕಾಶ ಕೊಡದೇನೆ ಇರಬಹುದು ಸರ್ಕಾರ. ಸೊ ಈ ರೀತಿ ಆಗಬಾರ್ದಂದ್ರೆ ನೀವು ಲಿಂಕ್ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಸೊ ಇದಿಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಈಗ ಈ ಒಂದು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಕಡೆ ಬರೋದಾದ್ರೆ ಇಲ್ಲಿ 20 ಜಿಲ್ಲೆಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಯಾವ ಜಿಲ್ಲೆಗಳಿದಾವೆ, ಸೊ ಯಾವ ಜಿಲ್ಲೆಗಳಿಗೆ ಈಗ ಹಣ ಹೋಗ್ತಾ ಇರುವಂಥದ್ದು ಅನ್ನೋದಂಥದ್ದನ್ನು ನೋಡಿ. ಇಲ್ಲಿ ನೋಡಿ, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಸೊ ಈ ಒಂದು ಜಿಲ್ಲೆಯಲ್ಲಿ 30ರಿಂದ 40% ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುತ್ತೆ ಇವತ್ತು. ಈಗ 11ನೇ ಕಂತಿನ ಹಣ ಜಮಾ ಆದವರಿಗೆ 12ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ 11ನೇ ಕಂತಿನ ಹಣ ಜಮಾ ಆಗೋರು. ಸೊ ಅವರಿಗೆ 2 ಕಂತುಗಳು ಕೂಡ ಬರುತ್ತೆ. ನೆಕ್ಸ್ಟ್ ಇನ್ನು 2 ಕಂತುಗಳು 4,000 ಏನು ಅಮೌಂಟ್ ಬಂದಿದ್ದಿಲ್ಲ, ಅವರು ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರು, ಸರ್ 13ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ನಿಮಗೆ ಹೇಳಬೇಕಂದ್ರೆ 13ನೇ ಕಂತಿನ ಹಣ ಸದ್ಯದಲ್ಲಿ ರಿಲೀಸ್ ಆಗಲ್ಲ. ಈ ಒಂದು 12ನೇ ಕಂತಿನ ಹಣ ಎಲ್ಲರ ಖಾತೆಗೆ ರಿಲೀಸ್ ಆಗಿ ಎಲ್ಲರ ಖಾತೆಗೆ ಬಂದ ಮೇಲೇ ಈ ಒಂದು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾನೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ಟ್ರೆಜರಿಗಂತೂ ಪುಷ್ ಮಾಡ್ತೇವೆ ಅಂತ ಇದೇ 25ನೇ ತಾರೀಕಿನ ನಂತರ ಪುಷ್ ಮಾಡ್ತೀವಿ. ಟ್ರೆಜರಿದಿಂದ ಒಂದು ಬ್ಯಾಂಕ್ಗಳಿಗೆ ಅದು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಬ್ಯಾಂಕು ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸಿಕೊಟ್ಟಿದ್ದೀನಿ. ಸೊ ಮುಖ್ಯವಾಗಿ ರೈತರಿಗೆ ಹೇಳೋದಾದರೆ ಇಲ್ಲಿ ಪಹಣಿ ಟು ಆಧಾರ್ ಕಾರ್ಡ್ಗೆ ಪಹಣಿಗೆ ಲಿಂಕ್ ಮಾಡಿಸಿ ತಪ್ಪಿಸಬೇಡಿ. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳಷ್ಟು ಕಡೆ ಈ ರೀತಿಯಾಗಿ ಒಂದು ಲಪಟಾಯಿಸ್ತಾ ಇದ್ದಾರೆ ಹೊಲ ಗದ್ದೆಗಳನ್ನು. ಸೊ ಅದಕ್ಕೋಸ್ಕರ ಆ ಒಂದು ತಪ್ಪುಗಳನ್ನು ನೀವು ಕೂಡ ಮಾಡ್ಕೋಬೇಡಿ. ಸೊ ಆದಷ್ಟು ಬೇಗ ಹೋಗಿ ಆಧಾರ್ ಟು ಆ ಒಂದು ಪಹಣಿಯನ್ನು ಲಿಂಕ್ ಮಾಡಿಸಿ ನಿಮ್ಮ ಒಂದು ಸ್ನೇಹಿತರು ಯಾರು ಇರ್ತಾರೆ ನೋಡಿ, ರೈತ ಸ್ನೇಹಿತರು, ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿಬಿಟ್ಟು ಅವರಿಗೆ ತಿಳಿಸಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ನೀವು ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.